is Bangalore Headlines, your source for the latest news and alerts from across the city. ಬಂಧುಗಳೇ, ಪ್ರಪಂಚ ಒಂದಿಗೆ ಸಾಗ್ತಾ ಇದ್ರೆ ಈ ನಮ್ಮ ಕರ್ನಾಟಕ ರಾಜ್ಯ ಎತ್ತಾಗಿ ಸಾಗ್ತಾ ಇದ್ದು ಅಂತ ಗೊತ್ತಾಯ್ತಾ ಇಲ್ಲ. ಇವತ್ತೇನಾಗಿದೆ ನೋಡಿ, ಚಂದ್ರಯಾನದಲ್ಲಿ ಹೋಗಿ ನೀರು ಹುಡ್ಕೋವಂಥ ಪರಿಸ್ಥಿತಿ ಬಂದಿದೆ. ಅಲ್ಲಿಗೆ ಹೋಗಿ ನೀರು ಹುಡ್ಕೋವಂಥ ಪರಿಸ್ಥಿತಿಗಳಲ್ಲಿ ಇವತ್ತು ಇವ್ರ ಯೋಗ್ಯತೆಗಳಿಗೆ ಹಳ್ಳಿಗಳಿಗೆ ಇನ್ನೂ ಕುಡಿಯೋಕೆ ನೀರು ಕೊಡೋಕ್ಕಾಗಿಲ್ಲ. ಸ್ವತಂತ್ರ ಬಂದು 79 ವರ್ಷ ಆಯಿತು. ಇವ್ರು ಕುಡಿಯೋಕೆ ನೀರು ಕೊಡೋ ಯೋಗ್ಯತೆಗಳಿಲ್ಲ, ಕರೆಂಟ್ ಕೊಡೋ ಯೋಗ್ಯತೆ ಇಲ್ಲ. ಇವತ್ತಿನ ಸರ್ಕಾರ ಅಂತ ಹೇಳ್ತಾ ಇಲ್ಲ, ನಾನು ಇಂದಿರೋ ಸರ್ಕಾರವಾದಾಗ ಹೇಳ್ತಾ ಇದ್ದೀನಿ. ನೀವು ಏನು ಮಾಡ್ತಾಯಿದ್ದೀರಿ? ಕಣ್ಣು ಮುಚ್ಚಿಗೆ ಆಟಾಡ್ತಾ ಇದ್ದೀರಿ. ಅಲ್ಲಿ ರೈತರು ಏನಾಗಬೇಕು? ಇವತ್ತಿನ ದಿನ ಹಳ್ಳಿ ಬೆಳೆದ್ರೆ ಪ್ರಪಂಚ ಬೆಳೀತದೆ ಅಂತ ಹೇಳ್ತಾರೆ. ಆದರೆ ನಿಮಗೆ ಪ್ರಪಂಚ ಬೆಳಿಬೇಕು ಅಷ್ಟೇ, ಹಳ್ಳಿ ಬೆಳೆಯೋಂಗಿಲ್ಲ. ಹಳ್ಳಿಗಳನ್ನ ಸರ್ವನಾಶ ಮಾಡಲು ಹೊರಟಿದ್ದೀರಾ. ಇದನ್ನು ಮೊದಲನೇದಾಗಿ ಬಿಡ್ಬೇಕು ನೀವು. ನನ್ನ ಜನತೆಯಲ್ಲಿ ನೀರಿಲ್ಲ ಅಂತೇಳಿ ಅಲ್ಲೋಗಿ ನಿಮಗೆ ಕಣ್ಣಲ್ಲಿ ಕಣ್ಣೀರು ಬರ್ತವೆ. ಹಳ್ಳಿ ಮಕ್ಕಳಿಗೆ ರೈತರಿಗೆ ಏನು ಕೊಡ್ತಾ ಇಲ್ಲ. ಯಾಕೆ ಕೊಡ್ತಾ ಇಲ್ಲ? ನಿಮ್ಮಂಥ ಈ ನಾಚಿಗೆಟ್ಟ ಸರ್ಕಾರಗಳಿಂದಾಗಿ ರೈತರಿಗೆ ಏನು ಕೊಡ್ತಾ ಇಲ್ಲ. ಒಬ್ಬ ತಾಯಿ ಒಂದು 3 ತಿಂಗಳ ಮಗುನ, 1 ವರ್ಷದ ಮಗುನ ಕಂಕ್ಲಲ್ಲಿ ಹಾಕ್ಕೊಂಡು ತಲೆ ಮೇಲೆ ಅಂಡ ಹೊತ್ಕೊಂಡು ನೀರು ತರಕ್ಕೆ ಹೋಗ್ತಾಳೆ. ನಿಮ್ಮನೆ ಮಗಳು ಕಳಿಸಿ, ನಿಮ್ಮನೆ ನೀರು ಬಂದ್ ಮಾಡಿ ಒಂದು ವಾರ, ಗೊತ್ತಾಗುತ್ತೆ ನಿಮ್ಗಳ ಪರಿಸ್ಥಿತಿ ಏನಂತ. ನಿಮ್ಮನೇಲಿ ಒಂದು ವಾರ ಕರೆಂಟ್ ಇಲ್ಲ, ಬದುಕಿ ನೀವು ನೋಡ್ತೀವಿ. ನಿಮ್ಮನೇಲಿ ಫ್ರಿಜ್ ಬೇಕು, ವಾಷಿಂಗ್ ಮಿಷಿನ್ ಬೇಕು, ನಿಮಗೆಲ್ಲ ಬೇಕು. ನನ್ನ ರೈತರು ಕತ್ಲೇಲಿ ಸೀಮೆನೆ ದೀಪ ಇಟ್ಕೊಂಡು ಆವು ಚೇಳುಗಳ ಮಧ್ಯೆ ಸಡ್ನೊಳಗೆ ವಾಸರ್ ನಿಮ್ಮ ಕಣ್ಣು ಕಾಣ್ತಾ ಇಲ್ವಾ? ಮತ ಬಂದದ್ದು ಕೇಳಕ್ಕೆ ಬರ್ತೀರಾ? ದಯವಿಟ್ಟು ನೀವು ಯಾರು ಮತ ಹಾಕ್ಲೇಬೇಕು, ನೀವು ಮತ ಬಹಿಷ್ಕಾರ ಮಾಡಬೇಡಿ ಅಂತ ಬರ್ತೀರಾ? ಇವತ್ತು ನಿಮ್ಗೆ ನಾಚಿಲ್ವ ನಿಮ್ಗೆ ಇನ್ನೂ? 79 ವರ್ಷ ಆಯಿತು, 180 ಕಿಲೋಮೀಟ್ರ್ ನನ್ನ ತಾಯಂದರು. ಎಷ್ಟೋ ಜನ ಪಾಪ ಅಂಗವಿಕಲರು ನೋಡಿ ಸ್ವಾಮಿಯಲ್ಲಿ. ನಾನು ವಿಡಿಯೋ ತೋರಿಸಿ ನೋಡಿ, ನಿಮ್ಮ ಯೋಗ್ಯತೆಗಳು ನಾಚಲ್ವ? ಒಬ್ಬ ಅಂಗವಿಕಲರು ತನ್ನ ಊರು ಬದುಕಬೇಕು, ನನ್ನ ಹಳ್ಳಿ ಬೆಳೆಸ್ಬೇಕು, ನನ್ನ ಮಕ್ಳಿಗೆ ಮುಂದೆ ದಾರಿ ತೋರಿಸ್ಬೇಕು ಅಂತೇಳಿ ಅಂಗವಿಕಲರು 180 ಕಿಲೋಮೀಟ್ರ್ ನಡ್ಕೊಂಬತ್ತವ್ರೆ ಇಲ್ಲಿ ವಿಧಾನಸೌಧಕ್ಕೆ ಇವ್ರನ್ನ ಕೇಳಕ್ಕೆ. ಯಾಕೆ ನಿಮ್ಗೆ ನಾಚಿಲ್ವ ಅದನ್ನು ನೋಡಿದ್ರೆ? ನಿಮ್ಗಳಿಗೆ ಆ ತಾಯಂದ್ರ ಮಕ್ಕಳ ಶಾಪ ನಿಮಗೆ ತಟ್ಟಿಲ್ವ ಇನ್ನೂ? ಬಂಧುಗಳು, ಹೇಳೋದೇನಂತಂದರೆ ಪ್ರಪಂಚ ಒಂದಿಗೆ ಸಾಗ್ತಿದ್ರೆ ನಮ್ಮ ಕರ್ನಾಟಕ ಬರೀ ಹಿಂದಕ್ಕೆ ಹೋಗ್ತಿದೆ, ಮುಂದಕ್ಕೆ ಬರ್ತಾ ಇಲ್ಲ. ಮಾತೆತ್ತು ಅಂದ್ರೆ ಹೇಳ್ತಾರೆ ನಮ್ಮಲ್ಲಿ ಹಣದ ಕೊರತೆ ಇಲ್ಲ. ಯಾಕ್ರಿ ಸ್ವಾಮಿ ಕೊರತೆ ಇಲ್ಲ? ಕೊಡಿ ಸ್ವಾಮಿ, ನಾವೇನು ಕಳ್ತಾನೆ ಕೇಳ್ತಾ ಇದ್ದೀವ? ಬೆಂಗಳೂರು ಕೊಡ್ತೀರಾ? 1 ಕೋಟಿ 2 ಕೋಟಿ ಎಲ್ಲಿಂದ ನೀರು ತಗೊಬಂದು ಇಡೀ ಕರ್ನಾಟಕ ರಾಜ್ಯದ ಅರ್ಧ ಭಾಗ ಇಲ್ಲೇ ಇದೆ. 2.5 ಕೋಟಿ ಜನಸಂಖ್ಯೆ ಇಲ್ಲಿದೆ. 8 ಕೋಟಿ 2.5 ಕೋಟಿ ಇಲ್ಲಿದೆ. ಇಲ್ಲಿಗೆ ಸಮರ್ಪಕವಾಗಿ ನೀರು ಕೊಡೋಕ್ಕಾಯ್ತದೆ, ಕರೆಂಟ್ ಕೊಡೋಕ್ಕಾಯ್ತದೆ, ಫ್ಯಾಕ್ಟ್ರಿ ನಡೆಸೋಕ್ಕಾಯ್ತದೆ ನಿಮ್ಮ ಯೋಗ್ಯತೆಗಳಿಗೆ. ಆದರೆ ಮೂಲವಾಗಿ ನೀವು ಕೂತ್ಕೊಂಡಾಗ ಅನ್ನ ಅಂತ ರೈತನಿಗೆ ನಿಮ್ಗೆ ಇನ್ನೂ ಅನ್ನ ಕೊಡೋಕ್ಕೆ ಯೋಗ್ಯತೆ ಇಲ್ಲ ನಿಮಗೆ ಬಿಟ್ಟು ಬೆಳೆದಿಕ್ತೀವಲ್ಲ ನಾವು. 7 ರೂಪಾಯಿಗೆ ಇವತ್ತು ಟೊಮೆಟೊ ಬೆಳೆದಿಕ್ತೀವಲ್ಲ, 7 ರೂಪಾಯಿ ಕೋಸು ಕೊಡ್ತೀವಿ, 7 ರೂಪಾಯಿ ಈರುಳ್ಳಿ ಕೊಡ್ತೀವಿ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಇವತ್ತು 1000 ಅಡಿಯಿಂದ ನೀರು ತೆಗೆದು ನಿಮ್ಗಳು ಬೆಳೆದಿಕ್ತೀವಲ್ಲ. ಅಂದ್ರೆ ರಾತ್ರಿ ನೀವು ಕೂತ್ಕೊಂಡಾಗ ಅನ್ನದಾತ ಸುಖಿ ಭವ ಅಂತಿದ್ರಲ್ಲ, ಎಲ್ಲೇ ಅಪ್ಪ ನಿಮ್ಗೆ ಸುಖಿ ಭವ ಬರೋದು? ನಮ್ಗಳಿಗೆ ಬಿಟ್ಟು ಬೆಳೆದಿಕ್ತಾ ಇದ್ದೀವಿ. ಏನು ಹೇಳಿ? ನಾವು ಬೆಳೆದಕ್ಕೆ ಯಾವುದು ಬೆಲೆ ಇಲ್ಲ. ನಾವು ನಿಮಗೆ ಬಿಟ್ಟು ಬೆಳೆದಾಕ್ತಾ ಇದ್ದೀವಿ. ಬಿಟ್ಟು ಬೆಳೆದು ಹಾಕಿದ್ರು ಅವ್ರು ನೀರು ಕೊಡೋ ಯೋಗ್ಯತೆಗಳು ನಿಮಗಿಲ್ಲ. ಯಾಕೆ ಹೇಳಿ? ಫಾರಿನಿಂದ ಇಂಪೋರ್ಟ್ ಮಾಡ್ಕೋಬೋದು. ನಿಮ್ಗಳಿಗೆ ಏನಂತಂದ್ರೆ ರೈತರನ್ನ ಸರ್ವನಾಶ ಮಾಡಿ ಎಲ್ಲರನ್ನೂ ಗೋಳೆ ಎಬ್ಸಿ ನೀವು ಫಾರಿನಿಂದ ಇಂಪೋರ್ಟ್ ಮಾಡ್ಕೋಬೇಕು. 1 ಲೀಟ್ರ್ ನೀರಿಗೆ 30 ರೂಪಾಯಿ ಅಲ್ವಾ? ಅದೇ 1 ಲೀಟ್ರ್ ಹಾಲಿಗೆ 30 ರೂಪಾಯಿ. ಇವತ್ತು ಹೆಂಗೆ ಆಗ್ತಿದೆ ಪ್ರಪಂಚ ಅಂತಂದರೆ 30 ರೂಪಾಯಿ ಕೊಟ್ಟು ನೀರು ತಗೊಂಡು ಕುಡಿತೀವಿ, 30 ರೂಪಾಯಿ ಕೊಟ್ಟು ಹಾಲು ಕುಡಿಯಲ್ಲ ನಾವು. ಹೊರಗಡೆ ನೋಡಿ ನಡ್ರಿ, 10 ರೂಪಾಯಿ ಮಜ್ಜಿಗೆ, 10 ರೂಪಾಯಿ ಟೀ. ಇಷ್ಟು ಟೀಗೆ 10 ರೂಪಾಯಿ ಕೊಡ್ತೀವಿ, ಮಜ್ಜಿಗೆ 10 ರೂಪಾಯಿ ಕೊಡೋ ಒಟ್ಟರ ಸಾಯ್ತೀವಿ. ಒಬ್ಬ ರೈತ ಬೆಳಿಗ್ಗೆ ಸಂಜೆವರೆಗೆ ಸುಖಾದು 2 ಲೀಟ್ರ್ ಹಾಲು ತಗೊಬಂದು ಹಾಕಿದ್ರೆ 60 ರೂಪಾಯಿ ಒಂದು ಜೀವನ. ಒಬ್ಬ ಫ್ಯಾಕ್ಟ್ರಿಲಿ ಕೂತ್ಕೊಂಡು 2 ಬಾಟ್ಲಿ ನೀರು ತರಿಸೋನ್ಗೆ 60 ರೂಪಾಯಿ ಜೀವನ. ಹೆಂಗಿದೆ ನೋಡಿ. ನಿಮ್ಗೆ ಇವತ್ತು ಏನು ಹೇಳ ಬಯಸ್ಬರ್ತೀವಿ ಅಂತಂದರೆ, ದಯಮಾಡಿ ನಿಮ್ಗೆ ಏನಾದರೂ ಮನುಷ್ಯತ್ವ ಅನ್ನೋದು ಇದ್ದರೆ, ನೀವು ಏನಾದರೂ ಒಟ್ಟಿಗೆ ಅನ್ನ ತಿಂತಿದ್ರೆ, ಅದನ್ನು ಅನ್ನ ತಿನ್ನೋದೇ ಆಗಿದ್ದರೆ ಇವತ್ತು 191 ಕೋಟಿ DPR ಏನಾಗಿದೆ? 491 ಕೋಟಿ ಏನು DPR ಆಗಿದೆ? ಅದಕ್ಕೆ 6ನೇ ತಾರೀಕು ಬಡ್ಜೆಟಲ್ಲಿ ಅಲ್ಲಿಗೆ ಹಣ ಎತ್ತಿಡಲೇಬೇಕು. ನೀವು ಇಡಲಿಲ್ಲ ಅಂತಂದರೆ ಅಣ್ಣೂರು ಮತ್ತು ಕೊಳ್ಳೇಗಾಲದಂತಹ ಎಲ್ಲರ ನಾಗರಿಕರು, ಸಮಸ್ತ ನಾಗರಿಕರಲ್ಲಿ ಕೈ ಮುಗಿದು ಕೇಳ್ಕೊಳ್ಳೋದೇನೆಂದರೆ, ಮುಂಬರುವಂಥ ಈ ಗ್ರಾಮ ಪಂಚಾಯತಿ ಎಲೆಕ್ಷನಲ್ಲಿ ಮತದಾನ ಬಹಿಷ್ಕಾರ ಮಾಡ್ತೀವಿ. ಯಾಕಂದರೆ ಮೂಲಭೂತ ಇರೋದೇ ಗ್ರಾಮ ಪಂಚಾಯತಿಯಿಂದ ತಳಬಡಿ, ಈ ರಾಜಕೀಯದ ಬೇಸಿಕ್ ಇರೋದೇ ತಳಭಾಗ ಇರೋದೇ ಗ್ರಾಮ ಪಂಚಾಯತಿಲಿ. ಈ ಗ್ರಾಮ ಪಂಚಾಯತಿ ಮತದಾನ ಬಹಿಷ್ಕಾರ ಮಾಡ್ತೀವಿ. ಇದೇ ಇವತ್ತಿನ ಈ ನೀರಾವರಿ ಸಚಿವರು, ಮುಖ್ಯಮಂತ್ರಿಗಳು, ಯಾರು ಈ 223 ಜನ ಶಾಸಕರು ಏನವ್ರೆ, ಇವ್ರ ಮನೆಗಳಿಗೆಲ್ಲ ಕರೆಂಟ್ ಕಟ್ ಮಾಡ್ತೀವಿ, ನಿಮ್ಗೆ ನೀರು ಕಟ್ ಮಾಡ್ತೀವಿ. ಅನುಭವಿಸಿ, ನೀವು ಗೊತ್ತಾಗುತ್ತೆ. ಒಂದು ವಾರ ತೊಳಕಳಕ್ಕೆ ನೀರು ಇಲ್ದಿರ್ಬೇಕು ನಿಮ್ಗೆ. ಆಗ ಗೊತ್ತಾಗೋದು ನಿಮ್ಗೆ. ನಿಮ್ಮ ಟಿಶ್ಯೂ ಪೇಪರ್ ತಗೊಂಡು ವರ್ಷಗಳಿಗೆ ಗೊತ್ತಾಯ್ತದಾಗ ನಮ್ಮ ಪರಿಸ್ಥಿತಿ ಏನಿದ್ದು ಅಂತ. ನಾವು ಕಾಡ್ಲಿ ಹೊಸ್ತಿರೋದು ಆಡ್ಲಲ್ಲ. ಹಂಗಾಗಿ ಹಳ್ಳಿಗಳನ್ನ ಅಭಿವೃದ್ಧಿ ಮಾಡಬೇಕು, ನೀವು ಸಿಟಿಗಳೆಲ್ಲ ಅಭಿವೃದ್ಧಿ ಮಾಡೋದು. ನಾವು ಅಲ್ಲಿ ಬೆಳೆದು ಕಳಿಸ್ತೀವಿ, ನೀವು ಇಲ್ಲಿ ಕುಂತ್ಕೊಂಡು ತಿನ್ನೋದು. ನೀವು ಹಿಂಗೆ ಮಾಡಿ ನಿಮ್ಮ ತಾಕತ್ಗಳಿದ್ರೆ 1 ವಾರ 10 ದಿನ ಬಿಡಿ ನೋಡವ. ನಮ್ಮ ಹಾಲು ಕುಡಿಬೇಡಿ, ನಾವು ಬೆಳೆದಂಥ ಆಹಾರ ತಿನ್ನಬೇಡಿ, ನಮ್ಮ ಅಕ್ಕಿ ಪದಾರ್ಥಗಳು ತಿನ್ನಬೇಡಿ, ತರಕಾರಿ ಮುಟ್ಬೇಡಿ, ಬದುಕು ತೋರಿಸಿ ನಾವು ನೋಡ್ತೀವಿ. ನೀವು ನಮ್ಮನ್ನು 79 ವರ್ಷ ಆಗಿದೆ ಬಿಟ್ಟು ಮತದಾನ ಬಂದಾಗ ಬರ್ತೀರಾ ನಮ್ಮ ಹತ್ರಕ್ಕೆ, ಬಂದು ಮತದಾನ ಕೊಡಿ ಅಂತ ಕೇಳ್ತೀರಾ. ಅಲ್ಲಿ ಬಿಟ್ಟವ್ರು ಇನ್ನೂ ಮತ್ತೆ ಜ್ಞಾಪಿಸ್ಕೊಂಬಲ್ಲ ನಮ್ಮನ್ನ. ನೀವು ತಾಕತ್ತಿರು ಬಿಟ್ಟು ನೋಡಿ ನಮ್ಮನ್ನ 79 ವರ್ಷ ಬಿಟ್ಟಿದ್ದೀರಿ. ನೀವು 79 ದಿನ ಬಿಟ್ಟು ನೋಡಿ ನಮ್ಮ ರೈತರನ್ನ. ರೈತ ಬೆಳೆದ ಏನು ಮುಟ್ಟಲ್ಲ ನಾವು ಅಂತ ಪ್ರಮಾಣ ಮಾಡಿಬಿಟ್ಟು ನೀವು ಏನು ಅಭಿವೃದ್ಧಿ ಮಾಡಬೇಕು ಮಾಡ್ಕೊಳ್ಳಿ.
ಹಂಗಾಗಿ ಮುಂಬರುವಂಥ ಪಂಚಾಯತಿ ಇದರಲ್ಲಿ ನಾವು ಮತದಾನ ಬಹಿಷ್ಕಾರ ಮಾಡ್ತೀವಿ, ಇವುಗಳ ಕರೆಂಟ್ ಕಟ್ ಮಾಡ್ತೀವಿ. ಹಾಗೆ ನೀವು ಎಲ್ಲೇ ಬಂದರೂ ಸಹ, ನೀವು ರಾಜ್ಯದ ಯಾವುದೇ ಮೂಲೆಗಳಿಗೆ ಬಂದರೂ ಸಹ ಹೇಳೋದಿಷ್ಟೇ, ನಿಮಗೆ ಕಪ್ಪು ಬಾವುಟ ಪ್ರದರ್ಶನ ಮಾಡೇ ಮಾಡ್ತೀವಿ. ನೀವು ಎಲ್ಲಿಗಾದರೂ ಬನ್ನಿ, ನಾವು ನಮ್ಮ ತಾಲೂಕಲ್ಲಿ NHಗಳನ್ನ ಬಂದ್ ಮಾಡಿಸ್ತೀವಿ. ನೀವು ಎಲ್ಲೇ ಕಂಡಲ್ಲಿ, ನೀವು ಎಲ್ಲಿ ಕಾಣ್ತೀರ ಆ ಕ್ಷಣದಲ್ಲೇ ನಿಮಗೆ ಕಪ್ಪು ಬಾವುಟ ತೋರಿಸ್ತೀವಿ ಅಂತ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇವತ್ತು ಏನಾಗಿದೆ ರೈತರುಗಳಿಗೆ ಅನ್ನೋದನ್ನು ಮನವರಿಕೆ ಮಾಡಿಕೊಂಡು ಬರುವಂಥ 6ನೇ ತಾರೀಕು ಬಡ್ಜೆಟಲ್ಲಿ ನಮ್ಮ ರೈತರಿಗೆ 491 ಕೋಟಿ DPR ಮಾಡಿ ಆ ಭಾಗವನ್ನು ಹಸಿರು ಮಾಡಿಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನೀವು ಮಾಡಲ್ಲ ಅಂತ ಪಟ್ಟಿಡಿದ್ರೆ ನಮ್ಮ ರೈತ ಸಂಘ ಏನು ಮಾಡಬೇಕು, ನಮ್ಮ ರೈತರು ಏನು ಮಾಡಬೇಕು ಅದನ್ನು ನಿಮ್ಮ ಮುಂಬರುವಂಥದ್ದಲ್ಲಿ ಬುದ್ಧಿ ಕಲಿಸ್ತೀವಿ ಅಂತ ಈ ಮೂಲಕ ನಾನು ಹೇಳ್ತಾ ಇದ್ದೀನಿ. ನಮ್ಮ ಅನೂರು ತಾಲೂಕಲ್ಲಿ ಬರ ಪೀಡಿತವಾಗಿದ್ದು ಮಳೆ ಇಲ್ಲದ ಕಾರಣ ನಮಗೆ ನೀರಿನ ಅಭಾವ ಇರೋದರಿಂದ ನಾವು 25ರಂದು ಅಜ್ಜಿಪುರದಿಂದ ಬೆಂಗಳೂರಿಗೆ ವಿಧಾನಸಭಾ ತನಕ ಪಾದಯಾತ್ರೆ ಹೊರಟಿದ್ದೀವಿ. ಒಂದು ಏತ ನೀರಿನ ಸಮಸ್ಯೆ ಮತ್ತು ಆಲಂಬಾಡಿ ಮಲೆ ಮಹಾದೇಶ್ವರ ಬೆಟ್ಟದ ದೇವಸ್ಥಾನ ಕಟ್ಟಿದಂಥ ಜುಂಜೇಗೌಡರ ಊರಾಗ್ತಕ್ಕಂಥ ಆಲಂಬಾಡಿಯಲ್ಲಿ ಮೂಲಭೂತ ಸೌಕರ್ಯ ಇಲ್ಲದ ಕಾರಣ, ಅಂದರೆ ರೋಡು ಮತ್ತು ನೀರಿನ ಪ್ರಭಾವ ಮತ್ತು ರಸ್ತೆಗಳಿಲ್ಲದ ಕಾರಣ ಈ ಒಂದು ಹೋರಾಟವನ್ನು ನಾವು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೀವಿ. ಈ ಪಾದಯಾತ್ರೆಯು ನಾವು ಅಲ್ಲಿಂದ ಅಜ್ಜಿಪುರದಿಂದ ಸುಮಾರು 180 ಕಿಲೋಮೀಟರ್ ದೂರದಿಂದ ನಾವು ಎಲ್ಲರೂ ಕಾಲ್ನಡಿಗೆಯಲ್ಲಿ ನಡೆದುಕೊಂಡು ಈ ದಿವಸ ಬೆಂಗಳೂರು ಫ್ರೀಡಮ್ ಪಾರ್ಕ್ನಲ್ಲಿ ತಲುಪಿದ್ದೀವಿ. ನಮಗೆ ಒಂದು ಉಡುಕುತೊರೆ ಜಲಾಶಯ ಯಾತಾವರಿ ನೀರಾವರಿಗೆ 490 ಕೋಟಿಗಳನ್ನು ನಮಗೆ ಆಲ್ರೆಡಿ ಬಿಡುಗಡೆ ಮಾಡಬೇಕು. ಅದು ಆಲ್ರೆಡಿ GPR ಆಗಿದೆ. ಕಳೆದ 2019-20 ಸಾಲಿನಲ್ಲಿ 185 ಕೋಟಿ GPR ಆಗಿದ್ದು, ಇದು ಹಣ ಬಿಡುಗಡೆ ಆಗದ ಕಾರಣ ನಾವು ಹಲವು ಬಾರಿ ಹೋರಾಟವನ್ನು ಮಾಡಿದ್ದೀವಿ ಮತ್ತು ಬೈಕ್ ರ್ಯಾಲಿ ಕೂಡ ಸಹ ಮಾಡಿದ್ದೀವಿ. DC ಆಫೀಸ್ಗಳಿಗೆ ಹೋಗಿ ನಾವು ಅಹವಾಲನ್ನು ಕೊಟ್ಟಿದ್ದೀವಿ. ಅವರ ಅಹವಾಲನ್ನು ಸ್ವೀಕರಿಸ್ತಾರೆ, ಮತ್ತು ಅದಕ್ಕೆ ಯಾರು ಸರಿಯಾದಕ್ಕಂಥ ಉತ್ತರ ಇದುವರೆಗೆ ನೀಡಿಲ್ಲ. ಇದನ್ನು ನಾವು ತಿಳಿದು ನಾವು ಅಜ್ಜಿಪುರದಿಂದ ವಿಧಾನಸೌಧವರೆಗೆ ಪಾದಯಾತ್ರೆ ಹೊರಟಿದ್ದೀವಿ. ಇದನ್ನು ಮುಖ್ಯಮಂತ್ರಿಗಳ ತಮ್ಮನ್ನು ಅರಿತು ಈ ಬಡವರ ಒಂದು ವ್ಯವಸಾಯ ರೈತರ ಕಷ್ಟವನ್ನು ಅರಿತು ನಮಗೆ 491 ಕೋಟಿ ರೂಪಾಯಿಗಳನ್ನು ಈ ಮಾರ್ಚ್ 6 ನಡೆತಕ್ಕಂಥ ಬಜೆಟ್ನಲ್ಲಿ ಹಣ ಬಿಡುಗಡೆ ಮಾಡಬೇಕಾಗಿ ಮತ್ತು ನಮ್ಮ ಆಲಂಬಾಡಿ ಮತ್ತು ಇದರ ಗ್ರಾಮಗಳಿಗೆ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಕೊಡ್ಬೇಕಾಗಿ ನಾವು ಕೇಳಿಕೊಳ್ತಿದ್ದೇವೆ. ನಮಸ್ಕಾರ, ನನ್ನ ಹೆಸರು ಬಸವರಾಜ್ ಅಂತೇಳಿ. ನಾವು ರಾಮಪುರ ಹೋಬಳಿಯವರು. ನಾವೇನೀಗ 2 ವರ್ಷಗಳಿಂದ ನಮ್ಮ ಭಾಗದಲ್ಲಿ ಮಳೆ ತುಂಬ ಕಡಿಮೆ ಆದ್ದರಿಂದ ಸಂಪೂರ್ಣವಾಗಿ ಅಂತರ್ಜಲ ಕುಸಿದಿದೆ. ಹಿಂದೆ ಎಲ್ಲ 100-120 ಅಡಿ 200 ಅಡಿ ಹೊಡೆದ್ರೆ ನೀರು ಬರ್ತಕ್ಕಂಥ ನೀರೀಗ 1000 ಅಡಿ ಹೊಡೆದ್ರೂ ಕೂಡ ನೀರು ಬರ್ತಾ ಇಲ್ಲ. ಮಾಟಳ್ಳಿ ಭಾಗ, ರಾಮಪುರ ಭಾಗದಲ್ಲಿ ದನಕರ ಕುಡಿಲಿಕ್ಕೆ ಮತ್ತು ಪ್ರತಿದಿನ ಬಳಕೆ ಮಾಡ್ತಕ್ಕಂಥ ನೀರಿಗಾಗಿ ಪ್ರತಿ ವಾರದಲ್ಲಿ 2 ಟ್ಯಾಂಕರ್ ನೀರುಗಳನ್ನ ಹೊಡೆಸ್ಕೊಂಡು ಬಳಕೆ ಮಾಡ್ತಾ ಇದ್ದಾರೆ ಜನ. ಸಂಪೂರ್ಣವಾಗಿ ವ್ಯವಸಾಯ ಮಾಡ್ಕೊಂಡು ಜೀವನ ಮಾಡ್ತಕ್ಕಂಥ ಹಳ್ಳಿ ಭಾಗದ ರೈತರು ವ್ಯವಸಾಯನ ಬಿಟ್ಟುಬಿಟ್ಟು ಇದನ್ನು ಸಿಟಿಗಳಿಗೆ ತಮ್ಮ ಜೀವನವನ್ನು ರೂಪಿಸ್ಕೊಳ್ಳಿಕ್ಕಾಗಿ ಸಿಟಿಗಳಿಗೆ ಗೂಳೆ ಒಯ್ತಾ ಇದ್ದಾರೆ. ಅಲ್ಲಿರ್ತಕ್ಕಂಥ ಏನೋ ಹಿರಿಯರಿದ್ದಾರೆ, ತಂದೆ ತಾಯಿಗಳು, ವಯಸ್ಸಾದ ಏನೋ ಏಜ್ ಆಗಿರ್ತಕ್ಕಂಥ ಇದ್ದಾರೆ, ಅವರು ಮಾತ್ರ ಮನೇಲಿ ಬಿಟ್ಟು ಬೇರೆ ಇನ್ಯಾರೂ ಸಹ ಆ ಒಂದು ಭಾಗದಲ್ಲಿ ಜೀವನ ಮಾಡ್ತಾ ಇಲ್ಲ. ಆದ್ದರಿಂದ ಮಾನ್ಯ ನೀರಾವರಿ ಮಂತ್ರಿಗಳು DK ಶಿವಕುಮಾರ್ ಸರಲ್ಲಿ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಮನವಿ ಮಾಡೋದೇನೆಂದರೆ, ಏನು 2019-20 ಸಹ 185 ಕೋಟಿಗೆ DPR ಆಗಿತ್ತು ಸರಗೂರಿಂದ ನಮ್ಮ ಉಡುತೊರೆ ಜಲಾಶಯ ಯೋಜನೆಗೆ. ಮತ್ತು ಆಗ ಇದ್ದಂಥ ಬಸವರಾಜ ಬೊಮ್ಮಾಯಿ ಸರ್ಕಾರದವರು ಅಮೌಂಟ್ ಬಿಡುಗಡೆ ಮಾಡಲಿಲ್ಲ. ಮತ್ತು ಈಗ ಹೊಸದಾಗಿ ಈಗ 2 ತಿಂಗಳಿಂದನೇ ಹೆಚ್ಚು ಕಡಿಮೆ 491 ಕೋಟಿ ರೂಪಾಯಿಗೆ DPR ಆಗಿದೆ. ಏನು ಮಾರ್ಚ್ 6ನೇ ತಾರೀಕು ಮಾಡ್ತಕ್ಕಂಥ ಬಜೆಟ್ನಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ಯಾವುದೇ ಕಾರಣಕ್ಕೂ ಮಿಸ್ಸಿಲ್ದೇ ನಮಗೆ ಬಜೆಟನ್ನು ಕೊಡಬೇಕು. ಆ ಒಂದು ಭಾಗದ ಜನರ ಒಂದು ಜೀವನ ಶೈಲಿಯನ್ನು ಅಭಿವೃದ್ಧಿ ಮಾಡಬೇಕಂತೇಳಿ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು. ನಮಸ್ಕಾರ, ನನ್ನ ಹೆಸರು ರಾಜಮಣಿ ಅಂತ, ಚಾಮರಾಜನಗರ ಜಿಲ್ಲೆ ಅನೂರು ತಾಲೂಕು. ಇಲ್ಲಿ ಏನಪ್ಪ ಅಂದರೆ 20 ವರ್ಷದಿಂದ ಮಳೆಯ ಕಾರಣದಿಂದ ನಮಗೆ ಬರಪೀಡಿತ ಆಗಿದೆ. ಕುಡಿಯೋ ನೀರಿನ ಸಮಸ್ಯೆ ಮತ್ತು ಅಲ್ಲಿ ಮೂಲ ಸೌಕರ್ಯಗಳು ಯಾವುದು ಸರಿಯಾಗಿ ಸಿಗ್ತಾ ಇಲ್ಲ. ಆನಂತರ ನಾವು ಈಗೇನು ಮಾಡಿದ್ವಿ, ಈಗ 25ನೇ ತಾರೀಕು ಪಾದಯಾತ್ರೆ ಮತ್ತು ಮಹಿಳೆಯರು ಮತ್ತು ಎಲ್ಲ ಸೇರಿ ವಿಧಾನಸೌಧಕ್ಕೆ ಪಾದಯಾತ್ರೆಯನ್ನು ಮಾಡಿದ್ದೀವಿ. ಕುಡಿಯೋ ನೀರಿನ ಸಮಸ್ಯೆ ಒದಗಿಸ್ಕೊಡ್ಬೇಕು. ಯಾಕಂದರೆ ಅಲ್ಲಿ ಮುಖ್ಯಮಂತ್ರಿ ನಾವು ಬೇಡ್ಕೊಳ್ಳೋದಂದರೆ ನಮ್ಮ ಮಕ್ಕಳಿಗೆ ಬಂದು ನಮ್ಗೆ ಸರ್ಕಾರದಿಂದ ಉದ್ಯೋಗ ಕೊಡಿ, ನಮಗೆ ನಿಮ್ಮ ಆಸ್ತಿ ಕೊಡಿ ಅಂತ ಏನು ಕೇಳ್ತಾ ಇಲ್ಲ. ನಮ್ಮ ಕುಡಿಯೋ ನೀರು ಮತ್ತು ನಮಗೆ ಏತವಾರಿ ನೀರಾವರಿ ಮಾಡಿಕೊಟ್ರೆ ನಮ್ಮ ವ್ಯವಸಾಯ ಮಾಡ್ತಕ್ಕಂಥ ಮಕ್ಕಳು ನಾವು ಅದನ್ನೇ ಮುಂದುವರಿಸ್ತಾ ಹೋಗ್ತಾ ಇದ್ದೀವಿ. ಹಳ್ಳಿಯಿಂದ ನಾವು ಸಿಟಿ ಕಡೆ ಬಂದು ನಮ್ಮ ಮಕ್ಕಳು ಯಾವುದೇ ಕಾರಣಕ್ಕೂ ಕೆಲಸಕ್ಕಂತೂ ಬರೋಕ್ಕಾಗಲ್ಲ. 10ನೇ ಕ್ಲಾಸು 12ನೇ ಕ್ಲಾಸ್ ಅದೇ ಲಾಸ್ಟ್ ಮಾಡ್ತೀವಿ. ಹೆಚ್ಚು ನಾವಂತೂ ಓದೋಕ್ಕಾಗಲ್ಲ.
ಎಲ್ಲ ನಮ್ಮ ಮಹಿಳೆಯರು 30ರಿಂದ 40 ಕಿಲೋಮೀಟರ್ ದೂರದಲ್ಲಿ ಕೂಲಿ ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ಬೆಳಗ್ಗೆ 4 ಗಂಟೆ 3 ಗಂಟೆಗೆ ಬಿಟ್ಟರೆ ಮತ್ತೆ ಸಾಯಂಕಾಲ 6ರಿಂದ 7 ಗಂಟೆನೇ ಬರೋದು. ಆ ಕಷ್ಟದಿಂದವೇ ನಾವು ಮಕ್ಕಳು ಜಾಸ್ತಿ ಓದಿಸೋಕ್ಕಾಗಲ್ಲ. ದಯವಿಟ್ಟು ಈ ನೀರಾವರಿ ಮಂತ್ರಿಗಳು ನಮ್ಮ ಈ ಕುಡಿಯೋ ನೀರಿನ ಸಮಸ್ಯೆ ಆಡಿಸ್ಕೊಡ್ಬೇಕು. ಅದೇ ಥರ ನಾವು ಆಲಮಡಿಯಿಂದ ನಾವು ಕೂಡ ಭೇಟಿ ಮಾಡಿದ್ದು. ಆಲಮಡಿಯಿಂದ ರಸ್ತೆ ಸರಿ ಇಲ್ಲ. ಅಲ್ಲಿ ಜನಗಳ ಹತ್ರ ಅಲ್ಲಿ ID ಕಾರ್ಡು ರೇಷನ್ ಕಾರ್ಡು ಎಲ್ಲ ಕೊಟ್ಟಿದ್ದಾರೆ. ಅವ್ರ ಹತ್ರ ಓಟು ಹಾಕ್ಸ್ಕೊಂಡಿದ್ದಾರೆ. ಅಂದರೆ ಅವ್ರಿಗೆ ಮೂಲಭೂತ ಸೌಕರ್ಯ ಮಾಡಿಸ್ಕೊಟ್ಟಿಲ್ಲ. ಎಷ್ಟೋ ಜನ ಅಲ್ಲೂ ಸಣ್ಣ ಸಣ್ಣ ಮಕ್ಕಳು ಎಲ್ಲರೂ ಇದ್ದಾರೆ. ಅಲ್ಲಿ ವಿದ್ಯಾಭ್ಯಾಸ ತೊಂದರೆನೂ ಇದೆ. ಅಂದರೆ ವಿದ್ಯುತ್ ಅಂತೂ ಇಲ್ಲವೇ ಇಲ್ಲ. ಅದರಿಂದ ದಯವಿಟ್ಟು ಓಟ್ ಹಾಕೋಕೆ ಇನ್ನು ನೆಕ್ಸ್ಟು ಬರೋ ಚುನಾವಣೆಗೆ ಮುಂದೆನೇ ಅವ್ರಿಗೆ ಆದಷ್ಟು ಬೇಗನೆ ವಿದ್ಯುತ್ ಕೊಡಿಸ್ಬೇಕಂತ ತಮ್ಮಲ್ಲಿ ಕೇಳ್ಕೊತೀನಿ. ಸಮಸ್ತ ಎಲ್ಲ ಕರ್ನಾಟಕದ ಮಹಾಜನತೆಯಲ್ಲಿ ಕೇಳ್ಕೊಳ್ಳೋದೇನೆಂದ್ರೆ, ಇವತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳ ಹತ್ರ ಬಂದಿರೋ ಉದ್ದೇಶ ಏನಂದ್ರೆ, ಅನೂರು ತಾಲೂಕಿನ ಭಾಗ ಕೃಷಿಯನ್ನೇ ನಂಬ್ಕೊಂಡು ಜೀವನ ಮಾಡ್ತಿರೋಂಥ ಭಾಗ ಅದು. ಇವಾಗಲೂ ಮಳೆ ಆಶ್ರಿತ ಪ್ರದೇಶ ಇರ್ತಕ್ಕಂಥ ಜಾಗ, ಹಳ್ಳ ಮತ್ತು ತೊರೆಗಳನ್ನ ನಂಬ್ಕೊಂಡು ಬದುಕ್ತಿರೋಂಥ ವ್ಯವಸ್ಥೆ ಇರ್ತಕ್ಕಂಥದ್ದು. ಆದರೆ ಪ್ರತಿ ಬಾರಿ ಏನಾಗ್ತದೆ, ಹವಾಮಾನ ವೈಪರೀತ್ಯದಿಂದ ಮಳೆ ಸಕಾಲಕ್ಕೆ ಆಗ್ತಾ ಇಲ್ಲ, ಕೆರೆ ಕಟ್ಟೆಗಳು ತುಂಬ್ತಾ ಇಲ್ಲ, ಜನ ಮತ್ತು ಜಾನುವಾರುಗಳಿಗೆ ಸರಿಯಾದ ರೀತಿ ನೀರು ತಲುಪ್ತಾ ಇಲ್ಲ, ಕುಡಿಯೋಕ್ಕೂ ನೀರು ತುಂಬ ಸಮಸ್ಯೆ ಆಗ್ತಾಯಿದೆ. ಮತ್ತು ಕಾಡು ಪ್ರಾಣಿಗಳ ಹಾವಳಿ ಇರೋದ್ರಿಂದ ಕಾಡು ಪ್ರಾಣಿಗಳು ನೀರಿರದೇ ಇರೋದ್ರಿಂದ ಗ್ರಾಮದೊಳಗಡೆ ಬರ್ತಿರತಕ್ಕಂಥದ್ದು. ಈ ಉದ್ದೇಶಕ್ಕೋಸ್ಕರ ಕೆರೆಗಳಿಗೆ ನೀರು ತುಂಬಿಸಬೇಕು ಅಂತಕ್ಕಂಥ ಬಹುದಿನದ ಬೇಡಿಕೆ, ಹೆಚ್ಚು ಕಡಿಮೆ 30ರಿಂದ 40 ವರ್ಷದಿಂದ ಈ ಬೇಡಿಕೆ ಇದೆ. ತುಂಬ ಜನ ಬೇಡಿಕೆ ಪಟ್ಟವರಲ್ಲಿ ತುಂಬ ಜನ ತೀರೋಗ್ಬಿಟ್ಟಿದ್ದಾರೆ ಇವತ್ತು. ಅದನ್ನು ಈಡೇರಿಸಬೇಕು ಅಂತ ಪ್ರತಿ ಬಾರಿ ಸರ್ಕಾರದ ಮುಂದೆ ಮನವಿ ಮಾಡಿದಾಗಲೂ ಕೂಡ ಅದು ನಿರ್ಲಕ್ಷ್ಯ ಆಗಿತ್ತು. ಆ ಉದ್ದೇಶಕ್ಕೋಸ್ಕರ ಈ ಭಾಗದಲ್ಲಿ ಅನೂರು ಭಾಗದಲ್ಲಿ ಜನ ಈಗ ಪಾದಯಾತ್ರೆ ಮೂಲಕ ಬೆಂಗಳೂರು ತನಕ ಬಂದು ಮುಖ್ಯಮಂತ್ರಿಗಳ ಹತ್ರ ಮನವಿ ಸಲ್ಲಿಸಿದ್ದಾರೆ. ಮುಖ್ಯಮಂತ್ರಿಗಳು ಕೂಡ ಭರವಸೆ ಕೊಟ್ಟಿದ್ದಾರೆ, ಮಾತಾಡಲಿಕ್ಕೆ ಕಳಿಸಿದ್ದಾರೆ ಈಗ ಆಲ್ರೆಡಿ. ಆದರೆ ವಿಷಯ ಏನಪ್ಪ ಅಂದ್ರೆ, ನಮಗೆ ನೀರು ಬೇಕಲೇಬೇಕು. ಮೂಲಭೂತ ಸೌಕರ್ಯ ಇಲ್ಲಿ ಜನಗಳಿಗೆ ಮತ್ತು ಜಾನುವಾರುಗಳಿಗೆ ಭಾಳ ಮುಖ್ಯವಾಗಿ ಕುಡಿಯೋಕ್ಕೆ ನೀರು ಬೇಕು. ಮತ್ತು ಕಾಡು ಪ್ರಾಣಿಗಳಿಗೆ ನೀರು ಇಲ್ಲದೆ ಇರೋದ್ರಿಂದ ಗ್ರಾಮಗಳಿಗೆ ಬರ್ತಾ ಇರತಕ್ಕಂಥದ್ದು. ಅದರಿಂದ ಹಾವಳಿ ತುಂಬ ಜಾಸ್ತಿ ಇದೆ. ಮತ್ತು ಆ ಭಾಗದ ಜನಗಳ ಸಮಸ್ಯೆ ಏನಾಗಿದೆ ಅಂದ್ರೆ, ಮನೆ ಮಕ್ಕಳು ಈಗ ಆಲ್ರೆಡಿ ಬೆಂಗಳೂರು ಮತ್ತು ಮೈಸೂರುಗಳಲ್ಲಿ ಊಟ ಮಾಡೋಕ್ಕೆ ಜೀವನ ಮಾಡೋಕ್ಕೋಸ್ಕರ ಕೆಲಸಕ್ಕೆ ಸೇರೋಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಮತ್ತು ಕೃಷಿ ಮೂಲಕ ಉದ್ಯೋಗ ಆಗಬೇಕಂದ್ರೆ, ಆ ಭಾಗ ನಿಮ್ಮದೇ ಬದುಕಬೇಕಂದ್ರೆ, ಆ ಮಕ್ಕಳು ಮತ್ತೆ ಊರಿಗೆ ಸೇರಬೇಕಂದ್ರೆ ಕೆರೆ ಕಟ್ಟೆಗಳು ತುಂಬಲೇಬೇಕು. ತುಂಬ ಗಂಭೀರವಾದ ವ್ಯವಸ್ಥೆ ಇರೋದ್ರಿಂದ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಒತ್ತಾಯ ಸಲ್ಲಿಸ್ತಿರೋದೇನೆಂದರೆ, ಈ ಕ್ಷಣಕ್ಕೆ ಆ ಭಾಗದ ಕೆರೆಗಳಿಗೆ ನೀರು ತುಂಬಿಸೋಂಥ ಯೋಜನೆ ಆಗಬೇಕು. ತಮಗೆಲ್ಲರೂ ಗೊತ್ತಿರೋ ಥರ ಯೋಜನೆ ಆದ ತಕ್ಷಣ ಮುಗಿಯಲ್ಲ, 3 ವರ್ಷ 4 ವರ್ಷ ಆಗುತ್ತೆ ಅದು. ಆ 3 ವರ್ಷ 4 ವರ್ಷ ಅಂತ ಅಟ್ಲೀಸ್ಟ್ ಆಶಾಭಾವನೆನಾರು ಆಗಲಿ. ಶುರುವಾದಾಗ ಏನಾಗುತ್ತೆ, ಖಂಡಿತವಾಗ್ಲೂ ಅದು ತುಂಬುತ್ತೆ ಅನ್ನೋ ಒಂದು ಧೈರ್ಯ ಇರ್ತದೆ. ಆ ಧೈರ್ಯ ಇರೋದ್ರಿಂದ ಮನೆ ಮಕ್ಕಳು ಖಂಡಿತವಾಗ್ಲೂ ಮನೆ ಸೇರ್ತಾರೆ, ತಮ್ಮ ತಂದೆ ಜೊತೆ ಒಟ್ಟಿಗಿರಲಿ ಅನ್ನೋ ಒಂದು ಆಶೆಯಿಂದ ಪಾದಯಾತ್ರೆ ಹೊರಟಿದ್ದಾರೆ. ಆ ಭಾಗದ 2 ತಾಲೂಕು, ಕೊಳ್ಳೇಗಾಲ ಮತ್ತು ಅನೂರು 2 ತಾಲೂಕಿಗೆ ಹೆಚ್ಚು ಕಮ್ಮಿ 3 ಲಕ್ಷ ಜನಕ್ಕೆ ಅನುಕೂಲ ಆಗೋಂಥ ಈ ಒಂದು ಹೋರಾಟಕ್ಕೆ ಕರ್ನಾಟಕ ಎಲ್ಲ ಜನತೆ ಬೆಂಬಲ ಇರಲಿ, ಸರ್ಕಾರನೂ ಸ್ಪಂದಿಸಲಿ, ಆ ಭಾಗದ ರೈತರ ಮುಖದಲ್ಲಿ ಒಂದು ಮಂದಹಾಸ ಮೂಡಲಿ ಅಂತ ಈ ಮೂಲಕ ಕೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. Subscribe channel for latest update.